ಅಂಥ ಮಧ್ಯದಾಗೆ ನಾವು ಆನಂದ ಬದುಕದೇ ಈಗ ಗುಟ್ಟು ಜೀವನದ ಜಯ, ಜೀವನದ ಉದ್ದೇಶ. ಎಂಥದ್ರಲ್ಲಿ ಮಧ್ಯದಲ್ಲೂ ನಾವು ಮನಸ್ಸಿನ ಸಮಾಧಾನವನ್ನು ಕಳ್ಕೋಬಾರ್ದು, ನಮ್ಮ ಮನಸ್ಸಿನ ಆನಂದವನ್ನು ಕಳ್ಕೋಬಾರ್ದು, ನಮ್ಮ ಮನಸ್ಸಿನ ಖುಷಿಯನ್ನು ಕಳ್ಕೋಬಾರ್ದು. ನಮ್ಮ ಮನಸ್ಸು ಹೆಂಗಿರ್ಬೇಕಪ್ಪ ಅಂದರೆ ಯಾವಾಗಲೂ ಖುಷಿಯಿಂದ ನಕ್ಕೋತಿರ್ಬೇಕು, ಅನವೀಯವಾಗಿರ್ಬೇಕು. ನಮ್ಮ ಹಣಿ ಮೇಲೆ ಹಣಿ ಹಿಂಗೆ ಹಣಿ ಮೇಲೆ ಗಂಟು ಬಿಡಬಾರ್ದು. ನಗುತ್ತಾ ಖುಷಿಯಿಂದಿರೋದೇ ಇದು ಜೀವನ. ಹಂಗಿರ್ಲಿಕ್ಕೆ ಏನು ಮಾಡ್ಬೇಕಪ್ಪ, ಸ್ವಲ್ಪ ಅವಾಗ ಮಾತು ಆಡ ಅದು ಸತ್ಸಂಗದಲ್ಲಿ ಭಾಗಿಯಾಗಿದೆ. ಆ ಸತ್ಸಂಗ ಏನು ಮಾಡ್ತದೆ, ನಮ್ಮ ಬದುಕನ್ನು ಒಳ್ಳೆಯದು ಮಾಡ್ತದೆ, ನಮ್ಮ ಬದುಕನ್ನು ಹಸಿರು ಮಾಡ್ತದೆ. ನಾವು ದೈಹಿಕವಾಗಿ ಅಲ್ಲೊಬ್ಬ ಅಲ್ಲು ಅಲ್ಲಿ ಒಂದು ಹುಲ್ಲಿ ಮದಿಕ್ಕೆ ತಲೆ ಮೇಲೆ ಇಟ್ಕೋಣ ಭಾಳ ಆನಂದವಾಗಿ ಹಾಕ್ಬೋದು. ಇಷ್ಟು ಆನಂದ ಆಗ್ಯದ ಅಂದ್ರೆ ತಲೆ ಮೇಲೆ ಹುಲ್ಲಿನ ಹೊಲಿ ಅದ ಅನ್ನೋದು ಅವ್ರಿಗೆ ಇದಿಲ್ಲ, ಅಷ್ಟು ಆನಂದ ಆಗ್ಯದ. ಹಂಗೆ ಆಡ್ಕೋ ಸನ್ನಿಧ ಬಂದ ಪ್ರತಿಯೊಬ್ಬರು ನನ್ನ ತಿಂಗಳಿಗೆ 2 ಲಕ್ಷ ರೂಪಾಯಿ ಪಗಾರ. ಅವನಾಗ ಒಮ್ಮೆ ನಂಗೆ ಆನಂದ ನಾವು ಇಲ್ಲಿ ಮಾತಾಡಿಲ್ಲ ತಮ್ಮ ನಂಗೆ ಆನಂದ ಐಡಿ ಸಾಹೇಬ್ರಿಗೆ ಐಡಿ ಅಂತ ಅಂದ. ಮಾಡ್ತೀನಿ, ಆರಾಮಾಗಿ ಸ್ನಾನ ಮಾಡಿ ಇಷ್ಟು ಪೂಜೆ ಮಾಡ್ಕೊತೀನಿ. ಆಮೇಲೆ ಮಸ್ತ್ ಪ್ರಸಾದ ಮಾಡ್ತೀನಿ, ಆನಂದವಾಗಿ ನಿದ್ದೆ ಮಾಡ್ತೀನಿ. ಮಸ್ತ್ ಇದ್ದರೆ ನಾನು ರಾಜ ಇದ್ದಂಗಿದ್ದ ನೋಡಿ ಅಂತ. ಅಂತ ರಾಜ ಅಂತ ನಿನಗೆ ಯಾರು ಕರೆಯೋದಪ್ಪ ಅಂತ. ನನ್ನ ಮಂದಿ ಕರೆತು ನನಗೇನು ಮಾಡೋದ್ರಿ, ನನ್ನ ಮನಸ್ಸಿನ ರಾಜ ಇದ್ದಾನೆ. ಅವನ ಹತ್ರ ಏನು ಸಂಪತ್ತಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನೂ ಇಲ್ಲ, ಅದು ಖುಷಿಯಿಂದ. ಅದು ನಾವು ಬದುಕಿನಾಗ ಎಲ್ಲನೂ ಶಿವನ ಪ್ರಸಾದ ಸ್ವೀಕರಿಸಬೇಕು. ಸ್ವೀಕರಿಸಿ ನಮ್ಮ ಮನಸ್ಸಿನ ಸಮಾಧಾನವನ್ನು ನಾವು ಕಳ್ಕೋಬಾರ್ದು, ಮನಸ್ಸಿನ ನೆಮ್ಮದಿಯನ್ನು ನಾವು ಕಳ್ಕೋಬಾರ್ದು. ಅಂತ ಕಳ್ಕೊಳ್ಳೋದು ನಮ್ಮ ಬದುಕು ಗುರುಕುಲಕ್ಕೆ ಹೋಗ್ತಾ ಇದ್ದೀವಿ.